me forever on fire. ತುಂಬ ಕ್ರೂಷಿಯಲ್ ಇದು. ಈಗ ಸಿ ವಿ ನಾಗೇಶ್ವರ ವಾದವನ್ನು ಮಂಡಿಸಿದ್ದಾರೆ ಒಂದು ಕಡೆ. ಈ ಒಂದು ಆಧಾರದ ಮೇಲೆ ಆಯ್ತಪ್ಪ, ಎಲ್ಲರೂ ಮೆಡಿಕಲ್ ಬೇಲ್ ಕಡೆಗೆ, ಮೆಡಿಕಲ್ ಇಂಟೀರಿಯಂ ಬೇಲ್ ಕಡೆಗೆ ಒಂದು ಕಡೆ ಫೋಕಸ್ ಮಾಡ್ತಾ ಇರಬೇಕಾದ್ರೆ ದರ್ಶನ್ಗೆ ರೆಗ್ಯುಲರ್ ಬೇಲೆ ಯಾಕೆ ಸಿಗಬಾರ್ದು, ಬೇಸ್ಡ್ ಆನ್ ಮಿಸ್ಟರ್ ಸಿ ವಿ ನಾಗೇಶ್ ಸರ್ಸ್ ಆರ್ಗ್ಯುಮೆಂಟ್ ಅಂತ. ಸಿ ವಿ ನಾಗೇಶ್ ಅವರ ವಾದದ ಆಧಾರದ ಮೇರೆಗೇ ಯಾಕೆ ದರ್ಶನ್ಗೆ ಬೇಲ್ ಸಿಗಬಾರ್ದು? ಕಿಡ್ನ್ಯಾಪಲ್ಲಿ ಪಾತ್ರ ಇಲ್ಲ ಅಂತಾರೆ. ಸತ್ತು ಹೋಗಿರ್ತಕ್ಕಂಥ ದೇಹವನ್ನು ಒಂದು ಕಡೆ ಇನ್ನೊಂದು ಕಡೆಗೆ ಸಾಗಿಸಿದ್ರೆ ಅದು ಸಾಕ್ಷ್ಯನಾಶವಾಗಲಾರದು ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ಫಸ್ಟು ದರ್ಶನ್ ಹೇಳಿಕೆ ಪಡ್ಕೊಳ್ತಾರೆ. ಮೊದಲು ರಿಕವರಿ ಮಾಡಬೇಕಾಗಿತ್ತು ಇವರು ಘಟನಾ ಸ್ಥಳದಲ್ಲಿ. ರಿಕವರಿ ಮಾಡದೆ ದರ್ಶನ್ ಹತ್ರ ಬಂದು ಹೇಳಿಕೆ, ದರ್ಶನ್ ಹೇಳಿಕೆ ಕೊಟ್ಟರೋ ಕೊಡಿಸಿದ್ರೋ ಗೊತ್ತಿಲ್ವಲ್ಲ ಸ್ವಾಮಿ, ಹೇಳಿಕೆ ಕೊಟ್ಟರೋ ಕೊಡಿಸಿದ್ರೋ ಗೊತ್ತಿಲ್ವಲ್ಲ. ಆ ಹೇಳಿಕೆ ತೊಗೊಂಡು ಯಾವುದೋ ಎರಡು ಸಣ್ಣದು ಮರದ ಕೊಂಬೆ ಇಟ್ಟುಬಿಡ್ತಾರಲ್ಲಿ, ಹಗ್ಗ ಇಟ್ಟುಬಿಟ್ಟಿದ್ದಾರೆ. ಹಗ್ಗನ ಕಟ್ಟಕ್ಕೆ ಬಳಸಿದ್ರಾ? ನ್ಯಾಯಾಧೀಶರು ಕೇಳ್ತಾರೆ, ಕಟ್ಟಿ ಹಾಕಕ್ಕೆ ಬಳಸಿದ್ರ ಹಗ್ಗವನ್ನು? ಇಲ್ಲ ಸ್ವಾಮಿ, ಹೊಡೆಯೋಕ್ಕೆ ಬಳಸಿರೋದು, ಕಟ್ಟಿ ಹಾಕೇ ಇಲ್ಲ ಅವನ್ನು. ಈ ದನ ಬೆದರಿಸ್ತಾರಲ್ಲ ಸ್ವಾಮಿ, ಆ ಥರದೊಂದು ಸಣ್ಣದೊಂದು ಕೊಂಬೆ ಇಟ್ಕೊಂಡ್ಬಂದ್ಬಿಟ್ಟಿದ್ದಾರೆ ಇವರು. ಈ ಕೊಂಬೆಲಿ ಹೊಡೆದು ಸಾಯಿಸೋಕ್ಕೆ ಸಾಧ್ಯನಾ? ಒಂದು ಭಾಗ ಒಂದು ಆಯ್ತಪ್ಪ, ಕೊಂಬೆಲೇ ಹೊಡೆದಿದ್ರು, ಚಿತ್ರಹಿಂಸೆ ಕೊಟ್ಟಿದ್ದರು. ಕೊಂಬೆಗೆ ರಕ್ತ ಯಾಕೆ ಸ್ವಾಮಿ ಮೆತ್ಕೊಂಡಿಲ್ಲ? ಬ್ಲಡ್ ಸ್ಟೈನ್ಸ್ ಇರಬೇಕಾಗಿತ್ತಲ್ಲ, ರಕ್ತದ ಕಲೆಗಳು ಕೊಂಬೆಯ ಮೇಲೆ ಬಂದಿರಬೇಕಲ್ಲ. ಇಷ್ಟು ವಿಕಾರವಾಗಿ, ದಾರುಣವಾಗಿ, ಬರ್ಬರವಾಗಿ, ಹೀನಾಯವಾಗಿ, ಅಮಾನುಷ ರೀತಿಯಲ್ಲಿ, ರಕ್ಕಸ ರೀತಿಯಲ್ಲಿ ಕೊಂದಿದ್ದಾರೆ ಅಂತ ಹೇಳಿದ ಮೇಲೆ ಒಂದು ರಕ್ತದ ಕಲೆ ಬೇಡವೇ ಅದ್ರ ಮೇಲೆ? ಇದಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲ ಸ್ವಾಮಿ. ಫಸ್ಟ್ ಆಫ್ ಆಲ್ ಆ ಮನುಷ್ಯ ಕಿಡ್ನ್ಯಾಪೇ ಆಗಿಲ್ಲ, ಇದಕ್ಕೂ ದರ್ಶನ್ಗೂ ಸಂಬಂಧನೇ ಇಲ್ಲ. ಅಲ್ಲಿಗೆ ದರ್ಶನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಕಾನ್ಸ್ಪಿರಸಿ ಸೆಕ್ಷನ್ 120B ಇದು ಪಾತ್ರನೇ ಅವ್ರದ್ದಿಲ್ಲ ಸ್ವಾಮಿ. ಕಾನ್ಸ್ಪಿರಸಿ ಅಂದರೆ ಏನು? ಕರ್ಕೊಂಬನ್ರು ಅವನ್ನ, ಕರ್ಕೊಂಬನ್ನಿ ಅವನ್ನ, ಹಿಡಿದು ಕಟ್ಟಾಕಿ ಎಳ್ಕೊಂಡು ಬನ್ನಿ ಅವನ್ನ, ಫಸ್ಟು ಕಾನ್ಸ್ಪಿರಸಿ ಆಗುತ್ತೆ. ಕಟ್ಟಾಕೋ ಇಲ್ಲ, ಹಿಡ್ಕೊಂಡು ಬಂದಿಲ್ಲ, ವಾಕಿನ್ ಮನುಷ್ಯ ತಾನೇ ಕಾರ್ ಹತ್ಕೊಂಡು ಕೂತ್ಕೊಂಡಿರೋದು ಸ್ವಾಮಿ. ಯಾರಾದರೂ ಮೂಗು ಬಾಯಿ ಮುಚ್ಚಿಬಿಟ್ಟು ಈ ಮನುಷ್ಯನಿಗೆ ಒಳಗಡೆ ತುರುಕಿದ್ರಾ ಕಾರ್ ಒಳಗಡೆ? ನೋ. ದುರ್ಗಾ ಬಾರಿಗೆ ಬಂದಿದ್ದಾರೆ, 640 ರೂಪಾಯಿ ಖುಷಿಯಿಂದ ಕೊಟ್ಟಿದ್ದಾನೆ ಆ ಮನುಷ್ಯ. ಬಾರ್ ಮಾಲೀಕರ ಹೇಳಿಕೆ ಚೆಕ್ ಮಾಡ್ಕೊಳ್ಳಿ ನೀವು. ಇದೇ ರೇಣುಕಾಸ್ವಾಮಿ ಅಪ್ಪನ ಹೇಳಿಕೆ ತೊಗೊಳ್ಳಿ ನೀವು. ಕಿಡ್ನ್ಯಾಪ್ ಆಗಿದ್ರೆ ಅಂತ ವಿಷಯನೇ ಇಲ್ಲ ಅಂತ ಹೇಳಿದ್ಮೇಲೆ ಕಿಡ್ನ್ಯಾಪ್ ಮಾಡಿದ್ರು ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಸ್ವಾಮಿ? ನೋ, ಇದು ರಾಂಗ್. ಇದು ಹಾಗಿದ್ಮೇಲೆ ಸಾಕ್ಷ್ಯನಾಶ ಮಾಡಿಲ್ಲ, ಕಿಡ್ನ್ಯಾಪ್ ಮಾಡಿಲ್ಲ, ಆ ದೊಣ್ಣೆಯಿಂದ ದರ್ಶನ್ ಹೊಡೆದು ಸಾಯಿಸಿದ್ರು ಅನ್ನೋದಕ್ಕೆ ದೊಣ್ಣೆ ಮೇಲೆ ರಕ್ತದ ಕಲೆ ಇಲ್ಲ. ಬಾಡಿ ಇನ್ನೊಂದು ಕಡೆ ಸಾಗಿಸ್ಬಿಟ್ರೆ ಯಾರೋ ಸಾಗಿಸಿರ್ತಾರೆ ಸ್ವಾಮಿ, ಅದಕ್ಕೆ ದರ್ಶನ್ ಹೊಣೆ ಮಾಡ್ತೀರಾ? ಹೀಗಾಗುತ್ತಾ ಸ್ವಾಮಿ ಇದು ಅಂತ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಿದ್ದಾರೆ. ಈ ಥರ ವಾದಗಳು ಕೇಳಿದಾಗ, ಒಬ್ಬರು ವಾದ ಕೇಳಿದಾಗ ಅದು ಅದ್ಭುತ ಅಂತ ಅನಿಸುತ್ತೆ. ನಾವಿನ್ನೂ SP ಅವ್ರ ವಾದ ಕೂಡ ಕೇಳಬೇಕಲ್ಲ. SP ಅವ್ರ ವಾದ ಕೂಡ ಇರುತ್ತೆ ಇದಕ್ಕೆ. ಯಾವುದು ಹೇಳಿಕೆ, ಬಾಡಿ ಯಾವಾಗ ಸಿಕ್ತು, ಬಾಡಿ ಸಿಕ್ಕ ತಕ್ಷಣ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಅವರು ಕೂಡ ವಾದವನ್ನು ಮಾಡಬಹುದು. 9ನೇ ತಾರೀಕು ಬಾಡಿ ಸಿಕ್ಕರೆ, ನಾಗೇಶ್ ಅವ್ರು ಕೇಳ್ತಾ ಇದ್ದಾರೆ, 9ನೇ ತಾರೀಕು ಬಾಡಿ ಸಿಕ್ಕರೆ 11ನೇ ತಾರೀಕು ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ರು? 11ನೇ ತಾರೀಕು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಒಂದು ತಿಂಗಳು ಬಿಟ್ಬಿಟ್ಟು ರೇಣುಕಾಸ್ವಾಮಿ ಸತ್ತು ಹೋದಂಥ ಸಮಯವನ್ನು ಒಂದು ತಿಂಗಳು ಬಿಟ್ಬಿಟ್ಟು ಯಾಕೆ ಹೇಳಿದ್ರು? ಇದೆಲ್ಲ ನರೇಟಿವ್ ಸ್ವಾಮಿ, ಇದು ಕಥೆ ಸಂಚು. ಅವರನ್ನು ಸಿಕ್ಕಾಕ್ಸ್ಬೇಕು ನಮ್ಮ ಕಕ್ಷಿದಾರನ ಅಂಥೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅವರೊಂದು ವಾದ ಇತ್ತು. ಇವರು ಹೇಳಬಹುದು, ಫಸ್ಟ್ ಒಂದು ಬಾಡಿ ಸಿಕ್ಕ ತಕ್ಷಣ ಯಾರು ಪೋಸ್ಟ್ ಮಾರ್ಟಮ್ ಕಳಿಸಲ್ಲ ಸ್ವಾಮಿ. ನೋ, ಯಾಕೆ ಕಳಿಸ್ಬೇಕು? ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಯಾರು ಗೊತ್ತಾಗಬೇಕಲ್ಲ, ವ್ಯಕ್ತಿ ಐಡೆಂಟಿಫೈ ಮಾಡಬೇಕಲ್ಲ ನಾವು. ಯಾರು ಈ ಮನುಷ್ಯ ಅಂತ ಗೊತ್ತಾಗಬೇಕಲ್ಲ. ಗೊತ್ತಾದ ತಕ್ಷಣ ಆ ವ್ಯಕ್ತಿನ ಎಕ್ಸಾಕ್ಟಾಗಿ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಬಂದ್ಬಿಟ್ಟು ಇಲ್ಲೇ ಮರ್ಡರ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಒಬ್ಬರೋ ಇಬ್ಬರೋ ಮೂರೋ ಕರ್ಕೊಬಂದು ಕೂರಿಸ್ಕೋಬೇಕಲ್ಲ, ಬಾಡಿ ವೆಯ್ಟ್ ಮಾಡಬೇಕಲ್ಲ. ಆಗ ಅವರೊಂದು ಕತೆ ಹೇಳ್ತಾರೆ, ಅಷ್ಟೊತ್ತು ನಾವು ಹಿಡಿದ್ವಿ, ಸಿಕ್ಕಿದ್ರು, ಒಂದು 3 ಜನ ಬಂದರು, ಅಪ್ರೂವರ್ ಆದರು, ಹಿಡಿದ್ವಿ, ಕರ್ಕೊಂಡು ಬಂದ್ವಿ. ಅವ್ರು ಇಂತಿಂದಾಗಿ ಈ ಥರ ಅಂತ ಹೇಳಿದ್ರು, ಇಂಥವ್ರ ಫೋನ್ ನಂಬರು ಅಂತ ಹೇಳಿದ್ರು, ಅವ್ರನ್ನೆಲ್ಲ ಹುಡ್ಕೊಂಡು ಬಂದ್ವಿ, ಆಯಿತು ಕಳಿಸ್ಕೊಟ್ವಿ ಪೋಸ್ಟ್ ಮಾರ್ಟಮು. ಸಪೋಸ್ ಒಂದು 2 ಡೇಸ್ ಡಿಲೇ ಆಯಿತು ಅಂತ ಅಂದ್ಕೊಳ್ಳಿ. ಇಫ್ ನಾಟ್ ಆನ್ 9th of June, 11th of June ನಾವು ಮಾಡಿದ್ವಿ ಅಂದ್ಕೊಳ್ಳಿ, ಪ್ರಾಬ್ಲಮ್ ಏನು? ಪೋಸ್ಟ್ ಮಾರ್ಟಮಲ್ಲಿ ಏನು ಚೇಂಜಸ್ ಆಗುತ್ತೆ? ವ್ಯಕ್ತಿಯ ಸಾವಿಗೆ ಕಾರಣಗಳು ಬದಲಾಗ್ಬಿಡುತ್ತಾ ಅಲ್ಲಿ? ಇದು ವೈಜ್ಞಾನಿಕ ವಿಚಾರಗಳ ಸ್ವಾಮಿ. ಕಾಗಕ್ಕ ಗೋಬಕ್ಕನ ಕಥೆ ಅಲ್ಲ. ಇವ್ರು ಯಾರು ಏನು ಬೇಕಾದರೂ ಮಾತಾಡ್ಕೊಳ್ಳಿ. ಈ ವ್ಯಕ್ತಿಯನ್ನು ಯಾವ್ಯಾವ ಆಯುಧದಿಂದ ಹೊಡೆದು ಸಾಯಿಸಿದ್ದಾರೆ, ಪ್ರಾಣ ಪಕ್ಷಿ ಎಷ್ಟು ಗಂಟೆಗಳ ಹಿಂದೆ, ಎಷ್ಟು ದಿನಗಳ ಹಿಂದೆ ಇವನು ಸತ್ತು ಹೋಗಿದ್ದಾನೆ ಬರುತ್ತಲ್ಲ ಅಲ್ಲಿ. ಧಾವಂತ ಯಾಕಿಲ್ಲಿ? ಫೈನ್. ದರ್ಶನ್ ಅಂತ ಹೇಳಿದಾಗ ಮೊದಲು ಆರೋಪಿ ಸ್ಥಳ ಬಿಟ್ಟು ಪರಾರಿ ಆಗಬಾರ್ದು, ದೇಶ ಬಿಟ್ಟು ಹೋಗಬಾರ್ದು ಅನ್ನೋ ಕಾಳಜಿ ಇತ್ತು. ಕರ್ಕೊಂಡು ಬಂದ್ವಿ, 2 ದಿನ ಆದಮೇಲೆ ಕೂರಿಸ್ಕೊಂಡಿದ್ದೀವಿ, ವಿಚಾರಣೆ ಮಾಡಿದ್ವಿ. ಎಸ್, ವಿಚಾರಣೆ ಮಾಡಿದ್ದೀವಿ. ದರ್ಶನ್ ಹೇಳಿದ ಕತೆ, ಕೊಂಬೆ ನೈಲನ್ ಹಗ್ಗ, ಇಷ್ಟು ಗಂಟೆಗೆ ನಾವಲ್ಲಿ ಹೋದ್ವಿ ಹೇಳಬಹುದು, ಗೊತ್ತಿಲ್ಲ ನಮಗೆ. ಆದರೆ ಈ ಕ್ಷಣಕ್ಕಿದೆಯಲ್ಲ, ಈ ಕ್ಷಣಕ್ಕೆ ಇರೋ ವಾದವನ್ನು ಕನ್ಸಿಡರ್ ಮಾಡಿಕೊಂಡಾಗ ಸಿ ವಿ ನಾಗೇಶ್ ಅವರು ಅವರ ಒಂದು ಕಕ್ಷಿದಾರರ ಪರವಾಗಿ ಎಫೆಕ್ಟಿವ್ ಆಗಿ ಒಂದು ಕಡೆ ಇಲ್ಲಿ ವಾದವನ್ನು ಇಲ್ಲಿ ಮಂಡಿಸಿದ್ದಾರಲ್ಲಿ. ಸೊ ಹಾಗಾಗಿ ಏನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಇದರ ಆಧಾರದ ಮೇರೆಗೆ ಇವರಿಗೆ ಬೇಲ್ ಮಂಜೂರಾಗುತ್ತಾ?
ಇದೀಗೇನಾಗುತ್ತೆ, ಒಂದು ಕಡೆ ಮೆಡಿಕಲ್ ಬೇಲ್ ಇನ್ನೂ ಕೂಡ ಜಾರಿಯಲ್ಲಿರುವ ಸಮಯದಲ್ಲಿಯೇ ರೆಗ್ಯುಲರ್ ಬೇಲ್ನ ತೀವ್ರತೆ ಇದೀಗ ಜಾಸ್ತಿ ಆಗ್ತಾಯಿದೆ ದರ್ಶನ್ಗೆ. ಅಕಸ್ಮಾತ್ ರೆಗ್ಯುಲರ್ ಬೇಲ್ ಸಿಕ್ಕಿಬಿಟ್ರೆ ಬೆನ್ನುಮೂಳೆ ಆಪ್ರೇಷನ್ ಆದರೂ ಏನೂ ಇಲ್ಲ, ಆಗದೇ ಇದ್ದರೂ ಏನೂ ಇಲ್ಲ. ಆದ್ರೇನು ಆಗದೆ ರೆಗ್ಯುಲರ್ ಬೇಲಲ್ಲೇ ಇರ್ತಾರಲ್ಲ, ಇಷ್ಟ ಇದ್ದರೆ ಆಸ್ಪತ್ರೆಯಲ್ಲಿ ಇರಬಹುದು, ಕಷ್ಟ ಆದರೆ ಮನೆಗೆ ಹೋಗಬಹುದು, ರೆಗ್ಯುಲರ್ ಬೇಲ್ ಅದು. ಆದರೆ ಮೆಡಿಕಲ್ ಬೇಲ್ಗೆ ಕೊಟ್ಟಿರ್ತಕ್ಕಂಥ ರೀಸನ್ಗೆ ಸಂಬಂಧಪಟ್ಟಂತೆ ಪರಿಣಾಮಕಾರಿಯಾಗಿ ದರ್ಶನ್ ಅವರು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಅದು ಸುಳ್ಳು ಅಂತ ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ. ಇನ್ನೊಂದು ಆರೋಪ ಏನು ಬರ್ತಾ ಇದೆ, ತುರ್ತು ಚಿಕಿತ್ಸೆ ಆಗಬೇಕು, ಇವ್ರಿಗೆ ಬೆನ್ನುಮೂಳೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿ ಬಿಮ್ಸ್ ಕಡೆಯಿಂದನೂ ಕೂಡ ವರದಿ ತರಿಸಿಕೊಳ್ಳುವ ಸಲುವಾಗಿ ಇವರು ಪ್ರಬಲ ರಾಜಕಾರಣಿಯೊಬ್ಬರ ಕಡೆಯಿಂದ ವೈದ್ಯರುಗಳಿಗೆ ಒತ್ತಡ ತಂದಿದ್ದರು ಅಂತ ಪ್ರೂವ್ ಮಾಡಬೇಕಲ್ಲ ಇದನ್ನು ಕೂಡ.